ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಮೇಲೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋದೇ ಗಣಿತ ಕಲ್ತ್ಕೊಳ್ಳೋದು ಅಂತ. ಅದರಲ್ಲೆಲ್ಲ ಏನಪ್ಪ, ಇದೊಂಥರ ಸೈಕಲ್ ಹೊಡೆಯೋದು ಹೆಂಗೆ ಅಂತಂತಂದರೆ ಎಡಗಡೆ ಪೆಡ್ಲಿಗೆ ಕಾಲಿಟ್ಟು ಹಿಂಗೆ ಆ ಕಡೆಯಿಂದ ಹತ್ತಿ ನಿಧಾನಕ್ಕೆ ತೊಳೆದು ಬ್ಯಾಲೆನ್ಸ್ ಮಾಡಿ ಹಿಂಗೆಲ್ಲ ಬರ್ದಿರುತ್ತೆ ಪ್ರೊಸೀಜರ್. ಬಟ್ ನಿಮಗೆ ಸೈಕಲ್ ಬರೋದು ಯಾವಾಗ, ಅದೇನಾರ ಇರಲಿ, ಕೂತು ಬಿದ್ದು ಎದ್ದು ತುಂಬ ಸೈಕಲ್ ತುಳಿತಾ ಇದ್ದರೆ ನಿಧಾನಕ್ಕೆ ತುಳಿದು ಫಾಸ್ಟಾಗಿ ಬಿಟ್ಟು ಆಮೇಲೆ ಕೈ ಬಿಟ್ಟು ಬಿದ್ದು ಹಲ್ಲು ಮುರ್ಕೊಂಡು ಎಲ್ಲ ಆಗುತ್ತೆ. ಸೊ ಲೆಕ್ಕದಲ್ಲೂ ಏನಪ್ಪ ಅಂತಂತಂದರೆ ನಾವು ಅದಕ್ಕೆ ಎರಡು ಆಸ್ಪೆಕ್ಟ್ ಇರ್ತಾ ಕಲ್ತ್ಕೊಳ್ಳೋದ್ರಲ್ಲಿ. ಒಂದು ನಾಲೆಡ್ಜ್, ಜ್ಞಾನ, ಇನ್ನೊಂದು ಸ್ಕಿಲ್ ಅಂದರೆ ಕೌಶಲ್ಯ. ಸೊ ಸ್ಕಿಲ್ ಏನಪ್ಪ ಅಂತಂದರೆ ಏನು ಲೆಕ್ಕ ಕೊಟ್ಟರು ಇದೇನು ಲೆಕ್ಕ ಅಂತ ತಿಳ್ಕೊಳ್ಳೋದು, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಅನ್ನೋದು. 10 ನಿಮಿಷದಲ್ಲಿ ಆಗೋ ಲೆಕ್ಕನ 2 ನಿಮಿಷಕ್ಕೆ ಮಾಡೋಕ್ಕಾದರೆ ಆವಾಗ ಆ 2 ನಿಮಿಷದಲ್ಲಿ ಮಾಡೋದ್ರ ಜೊತೆಗೆ ಕರೆಕ್ಟಾಗೆ ಕಂಡುಹಿಡಿಯೋದು ಸೊಲ್ಯೂಷನ್. ಸೊ ಇದೆಲ್ಲದಕ್ಕೂ ಬರಬೇಕಾದ್ರೆ ಸೊ 100 ಲೆಕ್ಕ ಕೊಟ್ಟರೆ 100ಕ್ಕೆ 100 ಲೆಕ್ಕನ ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ಕಿಂತ ಮುಂಚೆನೇ ಮುಗ್ಸೋಕ್ಕಾದರೆ ಭಾಳ ಎಫಿಷಿಯೆಂಟು, ಭಾಳ ಪ್ರೊಫಿಷಿಯೆಂಟು ಅಂತ. ಒಂದು ಏನು ಕಂಡೀಷನ್ ಇದ್ದರೆ ಈ ನಂಬರು ಈ ಅಂಕಿಯಿಂದ ಭಾಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಡಿವಿಸಿಬಿಲಿಟಿ ರೂಲ್ಸ್ ಅಂತ. ಆ ಡಿವಿಸಿಬಿಲಿಟಿ ರೂಲ್ಸ್ನ ನೀವು ಪಕ್ಕದಲ್ಲಿ ಇಟ್ಕೋಬೇಕು. ಇದೆಲ್ಲ ನಾನು ಆವಾಗ ಹೇಳ್ಕೊಟ್ಟಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಡಿವಿಸಿಬಿಲಿಟಿ ರೂಲ್ಸ್ ಇಟ್ಕೋಬೇಕು, ಗೊತ್ತಾಯ್ತಾ? ಡಿವಿಸಿಬಿಲಿಟಿ ರೂಲ್ಸ್ ಆದಮೇಲೆ ಏನು ಡಿವಿಸಿಬಿಲಿಟಿ ಅನ್ನೋದನ್ನೇ ಒಂದು ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಅಂತ ಬರಿಬೋದು. ಎಕ್ಸ್ಪ್ರೆಷನ್ ಅಂದರೆ ಏನಪ್ಪ ಅಂದರೆ ಎಡಗಡೆ ಒಂದೇನೋ ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟು, ಬಲಗಡೆ ಒಂದೇನೋ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟು. ಆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂದರೆ ಒಂದು ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಇರ್ಬೋದು. ಎಕ್ಸ್ಪ್ರೆಷನ್ ಅಂದರೆ ಏನೋ ಟರ್ಮ್ಸು ಕೂಡೋದು ಕಳೆಯೋದು ಇದೆಲ್ಲ ಮಾಡಿದ್ರೆ ಅದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಮಧ್ಯೆ ಈಕ್ವಲ್ಸ್ ಹಾಕಿದ್ರೆ ಎಡಗಡೆ ಆಪರೇಷನ್ ಎಲ್ಲ ಮಾಡಿದ್ರೆ ಏನೋ ಉತ್ತರ ಬರುತ್ತೆ, ಬಲಗಡೆ ಎಲ್ಲ ಏನೋ ಆಪರೇಷನ್ ಮಾಡಿದ್ರೆ ಏನೋ ಉತ್ತರ ಬರುತ್ತೆ, ಎರಡೂ ಸಮ ಅಂಥೇಳಿ ಈಕ್ವೇಷನ್. ಸೊ ಡಿವಿಷನ್ನಿಗೆ ನಾವು ಆ ಥರ ಒಂದು ಈಕ್ವೇಷನ್ ಬರಿಬೋದು. ಡಿವಿಷನ್ಗೆ ಏನು ಬರಿಬೋದು, ಆ ಥರ ಒಂದು ಈಕ್ವೇಷನ್ ಬರಿಬೋದು. ಈಗ ನೋಡಿ, ಇವಾಗ 29 ಅಂತ ಇದೆ. ಇದನ್ನು 29 ಏನೋ ಒಂದು ಆಬ್ಜೆಕ್ಟ್, 29 ಸಣ್ಣ ಸಣ್ಣ ಹಣ್ಣಿದೆ ಅಂತ ಇಟ್ಕೊಳ್ಳೋಣ, 29 ಮಾವಿನಕಾಯಿ ಇದೆ ಅಂತ ಇಟ್ಕೊಳ್ಳೋಣ. 9 ಜನಕ್ಕೆ ಹಂಚಬೇಕು ಅಂತಂದರೆ 9 ಭಾಗ ಮಾಡಬೇಕು ಅಂತ. ಭಾಗಿಸೋದು ಅಂತಂದರೆ ಇಟ್ ವಿಲ್ ಡಿವೈಡ್ ಇಂಟು ಈಕ್ವಲ್ ಪಾರ್ಟ್ಸ್ ಅಂತ, ಈಕ್ವಲ್ ಸ್ಮಾಲರ್ ಪಾರ್ಟ್ಸ್, ಅದನ್ನು ಹೇಳಿದ್ದೆ. ಸೊ ಇದು ನಿಮಗೆ ಗೊತ್ತು, ಬಂಕಿಯಿಂದ 9 ಮೂರಲಿ 27 ಅಂತ ಬರುತ್ತೆ ಅಂತ, ಹೌದಾ? 9 ಮೂರಲಿ 27 ಅಂತ ಬರುತ್ತೆ. ಸೊ 29ಕ್ಕಿಂತ 27 ಕಮ್ಮಿ ಅಂದರೆ ಕಳಿತೀವಿ, ಕರೆಕ್ಟಾಗಿ ಬರಲಿಲ್ಲ, 2 ಉಳಿತು ಅಂತ ಹೇಳ್ಬಿಟ್ಟು ಇದನ್ನು ಡಿವಿಡೆಂಡ್ ಅಂತೀವಿ. ಯಾವುದನ್ನು ಹಂಚಬೇಕೋ ಅದನ್ನು ಡಿವಿಡೆಂಡ್ ಅಂತೀವಿ, ಎಷ್ಟು ಹಂಚಬೇಕೋ ಅದನ್ನು ಡಿವಿಸರ್ ಅಂತೀವಿ. ಒಬ್ಬೊಬ್ರಿಗೆ ಎಷ್ಟು ಬರುತ್ತೋ ಅದನ್ನೇನಂತೀವಿ, ಕೋಶೆಂಟ್ ಅಂತೀವಿ. ಆದಮೇಲೆ ಇನ್ನು ಉಳಿಯೋದು ಎಲ್ರಿಗೂ ಸರಿಯಾಗಿ ನಮ್ಗೆ ಹಂಚೋಕ್ಕಾಗಲ್ಲಪ್ಪ ಫುಲ್ಲು ಅಂತೇನು ಹೇಳ್ತೀವಿ, ಇದು ನನಗೆ ಉಳಿತು ನನಗೇ ಇರಲಿ ಅಂತ ಇಟ್ಕೊಳ್ಳೋದು. ಇದೇನಿದು ರಿಮೈಂಡರ್. ಇದನ್ನು ಒಂದು ಈಕ್ವೇಷನ್ ಥರ ಬರಿಬೋದು ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು. ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ. ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ ಡಿವಿಡೆಂಡ್ ಅನ್ನೋದು 29, ಡಿವಿಸರ್ ಅನ್ನೋದು 9, ಕೋಶೆಂಟ್ ಅನ್ನೋದು 3, ರಿಮೈಂಡರ್ 2. ನೋಡಿ ಸೇಮ್ ಬರುತ್ತಾ? 9 ಮೂರಲಿ 27, 2 29. ಸೊ ಡಿವಿಷನ್ ಅನ್ನೋದಕ್ಕೆ ಒಂದು ಮ್ಯಾಥಮ್ಯಾಟಿಕಲ್ ರೂಲ್ ಇದು. ಏನು? ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇದೊಂಥರ ಈಕ್ವೇಷನ್ ಥರ ಆಗ್ಬಿಡುತ್ತಲ್ವಾ? ಯಾವುದಾದ್ರು 3 ಕೊಟ್ಟಿದ್ದರೆ ಇನ್ನೊಂದನ್ನು ಕಂಡುಹಿಡಿಬೋದು. 4 ಇದೆ, ಒಂದು ಈಕ್ವೇಷನ್ ಇದೆ. ನನಗೆ ಡಿವಿಡೆಂಡ್ ಗೊತ್ತಿದ್ದು, ರಿಮೈಂಡರ್ ಗೊತ್ತಿದ್ದರೆ, ಡಿವಿಸರ್ ಗೊತ್ತಿದ್ದರೆ ಕೋಶೆಂಟ್ ಕಂಡುಹಿಡಿಬೋದು. ಆಯಿತಾ? ಸೊ ರಿಮೈಂಡರ್ ಈಸ್ 0 ಅಂದರೆ ಏನಂತೀವಿ ನಾವು? ಇಫ್ ರಿಮೈಂಡರ್ ಈಕ್ವಲ್ಸ್ 0, then dividend by divisor equals only quotient. ಹೌದಾ? ಈಗ ನೋಡಿ, ಇಲ್ಲಿ ಇದನ್ನು ಎ ಅಂತ ಬರೆದು, ಇದನ್ನು ಬಿ ಅಂತ ಬರೆದು, ಕೋಶೆಂಟ್ನ ಕ್ಯೂ ಅಂತ ಬರೆದು, ಪ್ಲಸ್ ರಿಮೈಂಡರ್ನ ಆರ್ ಅಂತ ಬರೆದ್ರೆ ಇದೇನು ಥರ ಆಯಿತು? ಈ ರಿಮೈಂಡರ್ಗೆ ಆರ್ ಅಂತ ಬರೆದ್ರೆ ಇದೇನಾಯ್ತು ಹೇಳಿ? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಆಯ್ತಲ್ವಾ? ಸೊ ಆರ್ ಇಸ್ ಈಕ್ವಲ್ ಟು 0 ಆದರೆ ಏನಾಯಿತು?
ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಆಯಿತು. ಆದ್ದರಿಂದ ಕ್ಯೂ ಇಸ್ ಈಕ್ವಲ್ ಟು ಏನು ಬಂತು? ಎ ಬೈ ಬಿ. ಅದು ಸೊ ಡಿವಿಡೆಂಡ್ ಬೈ ಡಿವಿಸರ್ ಇಸ್ ಈಕ್ವಲ್ ಟು ಕೋಶೆಂಟ್ ಅಂತ. ಸೊ ಕೋಶೆಂಟ್ ಇಸ್ ಈಕ್ವಲ್ ಟು ಅಂತ ಬಂತು. ಈ ಥರ ಆದಾಗ ದಿಸ್ ಈಸ್ ಕಾಲ್ಡ್ ಎಕ್ಸಾಕ್ಟ್ ಡಿವಿಷನ್. ಎಕ್ಸಾಕ್ಟ್ ಡಿವಿಷನ್ ಅಂದರೆ ಏನು ಹೇಳಿ? ರಿಮೈಂಡರು 0. ಸೊ ಡಿವಿಷನ್ ಲೆಕ್ಕ ಎಲ್ಲ ಹೆಂಗಪ್ಪ ಅಂತಂದರೆ, ಈಸ್ ಇಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್, ಇಫ್ ನಾಟ್ ಹೌ ಮಚ್ ಈಸ್ ದಿ ರಿಮೈಂಡರ್ ಅಂತ ಕಂಡುಹಿಡಿಯೋದೆ ಡಿವಿಷನ್ ಲೆಕ್ಕ. ಡಿವಿಷನ್ ಲೆಕ್ಕ ಏನು ಹೇಳಿ? ಡಿವಿಡೆಂಡ್ ಕೊಟ್ಟಿರ್ತಾರೆ, ಡಿವಿಸರ್ ಕೊಟ್ಟಿರ್ತಾರೆ, ಡಿವೈಡ್ ಮಾಡೋದು. ಎಕ್ಸಾಕ್ಟ್ ಡಿವಿಷನ್ ಆದರೆ ಏನಾಗುತ್ತೆ? ರಿಮೈಂಡರು 0 ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ? ರಿಮೈಂಡರ್ ಉಳಿಯುತ್ತೆ. ಸೊ ಲೆಕ್ಕ ಏನು ಕೊಟ್ಟಿರಿದಿರೋ ಅದನ್ನು ಈ ಆಪ್ರೇಷನ್ ಮಾಡಿಬಿಟ್ಟು ಏನು ಕೊಟ್ಟಿಲ್ವೋ ಅದನ್ನು ಕಂಡುಹಿಡಿಯೋದು. ಸೊ ಸಾಮಾನ್ಯ ಡಿವಿಷನ್ ಲೆಕ್ಕ ಹೆಂಗಿರುತ್ತೆ? ಡಿವೈಡ್ 355 ಬೈ 15 ಅಂತಂದರೆ 355 ಅನ್ನೋದು ಡಿವಿಡೆಂಡು, 15 ಅನ್ನೋದು ಡಿವಿಸರು. ಡಿವೈಡ್ ಅಂದ್ರೇನು? ಫೈಂಡ್ ದಿ ಕೋಶೆಂಟ್ ಅಂತ ಅರ್ಥ. ಫೈಂಡ್ ದಿ ಕೋಶೆಂಟ್ ಅಂತ. ಅಕಸ್ಮಾತ್ ಎಕ್ಸಾಕ್ಟ್ ಡಿವಿಷನ್ ಆಗದೆ ಹೋದರೆ ಫೈಂಡ್ ದಿ ಕೋಶೆಂಟ್ ಆ್ಯಂಡ್ ರಿಮೈಂಡರ್ ಅಂತ. ಗೊತ್ತಾಯ್ತಾ? ಸೊ ಇದರಲ್ಲಿ ಅರಿಥಮೆಟಿಕ್ ನಂಬರ್ಸ್ ಕೊಟ್ಟರು ಹೆಂಗೆ ಡಿವೈಡ್ ಮಾಡೋದು, ಆಲ್ಜಿಬ್ರಾಯಿಕ್ ನಂಬರ್ಸ್ ಕೊಟ್ಟರು ಹೆಂಗೆ ಡಿವೈಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆಲ್ಜಿಬ್ರಾದು ಡಿವೈಡ್ ಮಾಡೋದಕ್ಕೆ ನಮಗೇನು ಬೇಕು ನೋಡಿ. ಇಲ್ಲಿ ಅರಿಥಮೆಟಿಕ್ಕಿಗೆ ಏನೇನು ಬೇಕು ನಮಗೆ ಡಿವಿಷನ್ ಮಾಡ್ಬೇಕಾದ್ರೆ ಅಂತಂದರೆ, ಅರಿಥಮೆಟಿಕ್ ಟೂಲ್ಸ್ ಅಂದ್ರೇನು? ವರ್ಕ್ಶಾಪ್ ಕೆಲಸ ಮಾಡಬೇಕಲ್ಲ ನಾವು, ಅದಕ್ಕೆ ನಮಗೆಲ್ಲ ಸಲಕರಣೆ ಬೇಕಲ್ಲ. ದೋಸೆ ಹುಯ್ಯೋಕ್ಕೆ ಹಂಚ್ ಬೇಕು, ಮುಚ್ಚಕಾಯಿ ಬೇಕು, ಹಿಟ್ಟು ಬೇಕು, ಎಲ್ಲ ಬೇಕಲ್ವಾ? ಹಾಗೆ. ಸೊ ಅರಿಥಮೆಟಿಕ್ ಟೂಲ್ಸು ಡಿವಿಷನ್ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಫಸ್ಟು ಮಗ್ಗಿ ಬರಬೇಕು. ಏನು ಬರ್ಬೇಕು ಹೇಳಿ? ಆ ಟೇಬಲ್ಸಲ್ಲೂ ಯಾವ್ದು ಟೇಬಲ್ ಭಾಳ ಚೆನ್ನಾಗಿ ಯಾವಾಗಲೂ ಬರಲೇಬೇಕು ಅಂತಂತಂದರೆ ಪ್ರೈಮ್ ನಂಬರ್ಸ್ದು. ಅಟ್ಲೀಸ್ಟ್ 25 ತನಕ ಇರೋ ಪ್ರೈಮ್ ನಂಬರ್ಸ್ ಮಗ್ಗಿನ ದಿನಾ ಬೆಳಗ್ಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಪ ಮಾಡ್ದಂಗೆ ದಿನಾ ಬೆಳಗ್ಗೆ ಒಂದು 5 ಸತಿ ಹೇಳ್ಕೋಬೇಕು. ಗೊತ್ತಾಯ್ತಾ? ಅದೇ 2 1 2 2 4 2 3 6 ಅಂತಂಗೆ 13 1 13 13 26 13 4 ಮಾಡ್ಕೋತಾರೆ. ಇಂಗ್ಲೀಷ್ ಸುಖ ಇದ್ದರೆ ಇಂಗ್ಲೀಷು, ಕನ್ನಡ ಸುಖ ಇದ್ದರೆ ಕನ್ನಡ. ಯಾವ ಸುಖನೋ ಅದರಲ್ಲಿ ಮಗ್ಗಿನ ಬೆಳಗಾಗೆದ್ದು ಗಟ್ ಮಾಡ್ತಾನೆ ಇರಬೇಕು. ಪ್ರೈಮ್ ನಂಬರ್ಸ್ ಯಾವ್ಯಾವುದು? 2 3 5 7, ಆಮೇಲೆ 11 13 ಎಲ್ಲ ಕಳಿಸಿದ್ದೀನಿ ನಿಮಗೆ. ಪ್ರೈಮ್ ನಂಬರ್ ಅಪ್ ಟು 100 ಯಾವ್ಯಾವುದ್ರಲ್ಲಿ 10ನೇ ಅಂಕಿತ 10 ತನಕ ಯಾವ್ದು ಪ್ರೈಮ್ ನಂಬರು, 10ರಿಂದ 20ರಲ್ಲಿ ಯಾವ ಪ್ರೈಮ್ ನಂಬರು, 20ರಿಂದ 30ರಲ್ಲಿ ಯಾವ್ದು ಪ್ರೈಮ್ ನಂಬರು ಎಲ್ಲ ಒಂದು ಕಡೆ ಬರ್ಕೊಂಡು ದಿನ ಒಂದು ಸತಿ ನೋಡ್ತಾ ಇರಬೇಕು, ದೇವ್ರ ಫೋಟೋ ನೋಡ್ದಂಗೆ. ಗೊತ್ತಾಯ್ತಾ? ಅದು ಅದರದ್ದೆಲ್ಲ ಮಗ್ಗಿ. ಅದರಲ್ಲಿ ಅಟ್ಲೀಸ್ಟ್ 23ರದ್ದು ತನಕ ಇರೋ ಪ್ರೈಮ್ ನಂಬರ್ದು ಮಗ್ಗಿನ ಬರ್ಕೊಂಡು ಕ್ಲೀನಾಗಿ ಗಟ್ ಮಾಡಬೇಕು. ಅವಾಗ ಏನಾಗುತ್ತೆ? ಕೆಲಸ ಬೇಗ ಆಗುತ್ತೆ. ಟೂಲ್ನ ಉಪಯೋಗಿಸಿ ಸ್ಕ್ರೂ ಡ್ರೈವರ್ ತಿರುಗಿಸಿ, ಸ್ಪ್ಯಾನರ್ ತಿರುಗಿಸಿ ಎಲ್ಲ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ. ನೋಡಿದ ತಕ್ಷಣ ಈ ಸ್ಪ್ಯಾನರು ಅಂತ ಗೊತ್ತಾಗುತ್ತೆ. ಹಾಗೆ ಸೊ ಮಾಡಿ ಬರಬೇಕು. ಸೊ ಟೇಬಲ್ಸ್ ಭಾಳ ಇಂಪಾರ್ಟೆಂಟ್. ಏನು ಹೇಳಿ? ಟೇಬಲ್ಸ್ ಬರಬೇಕು. ಹಾಗೇನೇ ಲಾಂಗ್ ಡಿವಿಷನ್ ಮೆಥಡ್ ಬರಬೇಕು. ಏನು ಬರಬೇಕು? ಅದು ಗೊತ್ತಿದೆ ಅಲ್ವಾ? ಒಂದು ಲೆಕ್ಕ ತೋರಿಸ್ತೀನಿ. ಇನ್ನೊಂದು ಅರ್ಥಮೆಟಿಕ್ಕಲ್ಲಿ ಶಾರ್ಟ್ ಡಿವಿಷನ್ ಅಂತ ಒಂದಿದೆ. ಅದು ನೀವು ಜಾಸ್ತಿ ಮಾಡಿರೋದಿಲ್ಲ. ಅದನ್ನು 1-2 ಲೆಕ್ಕ ತೋರಿಸ್ತೀನಿ. ನೀವು 1-2 ಲೆಕ್ಕ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮನೆಗೆ ಹೋದ್ಮೇಲೆ ಮಾಡಿ. ಯಾಕಂದ್ರೆ ಲಾಂಗ್ ಡಿವಿಷನ್ನು ಸುಮಾರು ಲೆಕ್ಕಕ್ಕೆ ಫಾಸ್ಟು, ಬಟ್ ಕೆಲವು ಲೆಕ್ಕಕ್ಕೆ ಶಾರ್ಟ್ ಡಿವಿಷನ್ನು ಫಾಸ್ಟ್ ಆಗುತ್ತೆ. ಕೆಲವು ಸಿಂಪಲ್ ಇದ್ರ ಟೈಮಲ್ಲಿ ಮಾಡಬೇಕಾಗತ್ತೆ. ಈ ಶಾರ್ಟ್ ಡಿವಿಷನ್ ಬರಬೇಕು. ಹಾಗೇನೇ ನಿಮಗೆ ಪ್ರೈಮ್ ಫ್ಯಾಕ್ಟರ್ಸು ಎಲ್ಲನೂ ನೆಕ್ಸ್ಟು ಅದು ಬರುತ್ತೆ. ಇವಾಗ ಡಿವಿಷನ್ ಮಾಡಬೇಕಾದ್ರೆ ಯಾವಾಗಲೂ ಮೇಲ್ಗಡೆ ಕೆಳಗಡೆಗೆ ಕಾಮನ್ ಫ್ಯಾಕ್ಟರ್ಸ್ ಅಂತಿದ್ದರೆ ಅದನ್ನು ತೆಗೆದುಹಾಕೋದು ಭಾಳ ಈಸಿ, ಕ್ಯಾನ್ಸಲ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ನಿಮ್ಗೇನು ಗೊತ್ತಿರಬೇಕು? ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಗೊತ್ತಿಲ್ಲ. ಇದೆಲ್ಲ ನಿಮಗೆ ಇದೇನೇನು ಗೊತ್ತಿರಬೇಕೋ ಇದನ್ನು ಹೆಂಗೆ ಮಾಡೋದು ಅಂತೆಲ್ಲ ಆನ್ಲೈನ್ ಕ್ಲಾಸಲ್ಲಿ ತೋರಿಸಿರ್ತೀನಿ ನಾನು, ಸರಿನಾ? ಹಾಗೆ ಆಲ್ಜಿಬ್ರಾಯಿಕ್ ಟೂಲ್ಸ್ ಏನು ಬರಬೇಕಪ್ಪ ಅಂತ. ಆಲ್ಜಿಬ್ರಾಯಿಕ್ ಟೂಲ್ಸ್ ಏನಿರಬೇಕು? ಭಾಳ ಫಸ್ಟ್ ಇದಕ್ಕೆ ನಿಮಗೆ ಅರ್ಥಮೆಟಿಕಲ್ ಗುಣಿಸೋದು ಟೇಬಲ್ಸ್ ಇತ್ತಲ್ಲ, ಟೇಬಲ್ಸಿಗೆ ಈಕ್ವಲೆಂಟ್ ಯಾವುದಪ್ಪ ಅಂತಂತಂದರೆ ಇದಕ್ಕೆ ಇಂಡೆಕ್ಸ್ ಲಾಸು. ಯಾವುದು ಇಂಡೆಕ್ಸ್ ಲಾಸು? x⁴ m ಇಂಟು x⁴n
ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್. ಸೊ ಯಾವುದೋ ಎರಡು ಅಂಕಿ ಕೊಟ್ಟಿರ್ತಾರೆ, ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಕ್ಯೂಬ್ ಮಾಡಬೇಕು ಅಂದರೆ ಏನು ಉಪಯೋಗಿಸ್ಬೇಕು ನಾನು ಗುಣಿಸ್ಬೇಕಾರೆ? ಮಗ್ಗಿ 2 4 8 ಅಂತ ಹೇಳ್ದಂಗೆ ಇಲ್ಲೇನು ಬರಬೇಕು? ಎಕ್ಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಎಕ್ಸ್ ಟು ದಿ ಪವರ್ ಆಫ್. ಹಾಗೆಯೇ ಅಕಸ್ಮಾತ್ ಸಿಕ್ಕಾಪಟ್ಟೆ ಜನ ಇದ್ದರೆ ಎಕ್ಸ್ ಟು ದಿ ಪವರ್ ಆಫ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಬಿ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಸಿ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಡಿ. ಒಂದು ಮಣ ಜನ ಇದ್ದರೆ ಎಲ್ಲರನ್ನೂ ಕೂಡ್ಕೊಳ್ಳೋದು. ಯಾರ್ಯಾರನ್ನ? ಎ ಬಿ ಸಿ ಡಿ ಎಲ್ಲರನ್ನೂ ಕೂಡಿಯೋದು. ಇದು ಬರಬೇಕು, ಸರಿನಾ? ಹಾಗೆ ಇನ್ಯಾವ್ದು ಇರಬೇಕು? ಎಕ್ಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್. ಪವರ್ಗೆ ಪವರು ಏನು ಹೇಳಿ? ಎಕ್ಸ್ ಸ್ಕ್ವೇರ್ಡ್ ಹೋಲ್ ಕ್ಯೂಬ್ ಅಂದರೆ ಏನಾಯಿತು? ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಸ್ಕ್ವೇರ್ಡ್ 3 ಸತಿ ಕೂಡಬೇಕು. ಅದ್ರ ಬದಲು 3 ಸತಿ ಗುಣಿಸ್ಕೊಂಡ್ಬಿಡ್ಬೋದು. ಅದಕ್ಕೇನು ಮಾಡ್ತೀವಿ? ಒಳಗಡೆ ಪವರಿಂದ ಹೊರಗಡೆ ಪವರ್ನ ಗುಣಿಸೋದು, ಒಳಗಡೆ ಪವರಿಂದ ಹೊರಗಡೆ ಪವರ್ನ ಗುಣಿಸೋದು. ಅದೊಂದು ಗೊತ್ತಿರಬೇಕು. ಹಾಗೇನೇನೆ ಒಂದು ಪವರ್ ಟರ್ಮ್ನ ಇನ್ನೊಂದು ಪವರ್ ಟರ್ಮಿಂದ ಗುಣಿಸ್ಬೇಕಾದ್ರೆ ಏನು ಬೇಕಾಗುತ್ತೆ? ಎಕ್ಸ್ ಟು ದಿ ಪವರ್ ಆಫ್ ಎಮ್ ಎನ್. ಇದರಲ್ಲೆಲ್ಲ ಒಂದು ಇಂಪಾರ್ಟೆಂಟ್ ಏನು ನೋಡಿ, ಇಲ್ಲಿ ಈ ಎಕ್ಸ್ ಅನ್ನೋದು ಬೇಸು. ಎಮ್ ಎನ್ ಎ ಬಿ ಸಿ ಇವೆಲ್ಲ ಇಂಡೆಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡೆಕ್ಸ್ ಅಥವಾ ಪವರ್ ಕೋಶನ್. ಸೊ ಹಾಗಾಗಿ ಈ ಲಾಗಳಿಗೆಲ್ಲ ಒಂದು ಇಂಪಾರ್ಟೆಂಟ್ ರೂಲ್ ಏನು ಹೇಳಿ? ಯು ಕ್ಯಾನ್ ಮಲ್ಟಿಪ್ಲೈ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಯು ಕ್ಯಾನ್ ರೈಸ್ ಟು ಪವರ್ ಟು ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಯು ಕ್ಯಾನ್ ಡಿವೈಡ್ ಆಲ್ಜಿಬ್ರೈಕ್ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಏನು ಸೇಮ್ ಇರಬೇಕು? ಬೇಸು ಸೇಮ್ ಇರಬೇಕು. ಗೊತ್ತಾಯ್ತಾ? ಸೊ ಆ ರೂಲ್ನ ಜ್ಞಾಪಕ ಇಟ್ಕೊಂಡು ನೀವು ಇದು ಟೇಬಲ್ಸ್ ಈಕ್ವಲೆಂಟು ಫಸ್ಟು ಆಲ್ಜಿಬ್ರೈಕ್ ಟೂಲ್ಸ್ ಇಂಡೆಕ್ಸ್ ಲಾಸು. ಆಯಿತಾ? ಹಾಗೇನೇ ಫ್ಯಾಕ್ಟ್ರೈಸೇಷನ್, ಅಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಕಂಡಿಡ್ದಂಗೆ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ ಅಂದರೆ ಏನು ಅಂತಲೂ ತೋರಿಸಿದ್ದೀನಿ. ಗೊತ್ತಾಯ್ತಾ? ಫ್ಯಾಕ್ಟ್ರೈಸೇಷನ್ ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಆಲ್ಜಿಬ್ರೈಕ್ ಟರ್ಮ್ ಅಂದರೆ ಏನು ಅಂತಲೂ ಹೇಳಿದ್ದೆ ನಾನು, ಹೌದಾ? ಆಲ್ಜಿಬ್ರೈಕ್ ಟರ್ಮ್ ಅಂದರೆ ಏನು ಹೇಳಿದ್ದೆ? ಇಟ್ ಇಸ್ ಎ ಮಲ್ಟಿಪಲ್ ಅಂತ. ಮಲ್ಟಿಪಲ್ ಅಂದ್ರೇನು? ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಗುಣಿಸಿರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಟರ್ಮ್ ಅಂದರೆ ನೋಡಿ, ಇಲ್ಲಿ 2ab ಕ್ಯೂಬ್ಡ್ ಎಕ್ಸ್ ಅಂತ ಬರೆದ್ರೆ ಇಟ್ ಈಸ್ 2 ಇಂಟು ಎ ಇಂಟು ಬಿ ಕ್ಯೂಬ್ ಅಂದರೆ ಬಿ ಇಂಟು ಬಿ ಇಂಟು ಬಿ ಇಂಟು ಎಕ್ಸ್ ಅಂತ. ಸೊ ಅವೆಲ್ಲ 2 ಅನ್ನೋದು ಒಂದು ಫ್ಯಾಕ್ಟರು, ಎ ಅನ್ನೋದನ್ನು ಒಂದು ಫ್ಯಾಕ್ಟರು, ಎಕ್ಸ್ ಅನ್ನೋದು ಬಿ ಅನ್ನೋದು ಫ್ಯಾಕ್ಟರು, ಬಿ ಸ್ಕ್ವೇರ್ಡು ಫ್ಯಾಕ್ಟರು, ಬಿ ಕ್ಯೂಬನು ಫ್ಯಾಕ್ಟರು, ಎಕ್ಸ್ ಅನ್ನೋದನ್ನು ಫ್ಯಾಕ್ಟರ್. ಸೊ ಒಂದು ಯಾವುದೇ ಒಂದು ಫೈನಲ್ ವ್ಯಾಲ್ಯೂ ಬರ್ಬೇಕಾದ್ರೆ ಈಗ ಒಂದು ಸಾರಿ, ಈಗ ಫಾರ್ ಎಕ್ಸಾಂಪಲ್ 24 ಅಂತಿದ್ದರೆ ಇದು 2 12 24, ಹಾಗೆ 12 3 4 12, ಹೌದಾ? ಹಾಗೆಯೇ 4 ಅನ್ನೋದು 2 2 4 ಅಂತ ಆಗುತ್ತೆ. ಸೊ ಇದೆಲ್ಲ 2 3 2 2 2 ಸ್ಕ್ವೇರ್ಡ್ 2 ಕ್ಯೂಬ್ ಇವೆಲ್ಲನೂ 24ಕ್ಕೆ ಫ್ಯಾಕ್ಟರ್ಸ್ ಅಂತ. ಸೊ ಇದನ್ನು ಮಲ್ಟಿಪಲ್ ಅಂತ ಕರಿತೀವಿ, ಇದನ್ನೆಲ್ಲ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಒಂದು ಏನಾರು ಒಂದು ಮಲ್ಟಿಪಲ್ ಕೊಟ್ಟರೆ ಆ ಫ್ಯಾಕ್ಟರ್ಸ್ ಕಂಡಿಡೋದನ್ನೇ ಫ್ಯಾಕ್ಟ್ರೈಸೇಷನ್ ಅಂತೀವಿ. ಏನಂತೀವಿ? ಫ್ಯಾಕ್ಟ್ರೈಸೇಷನ್. ಸೊ ಅರ್ಥಮೆಟಿಕ್ನಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ನೋಡಿ, ಇಲ್ಲಿ 12 ಎಲ್ಲ ಬಂದಮೇಲೆ ಕಡೆಯಲ್ಲಿ 2 3 ಅದಷ್ಟೇ ಬಂತು, 2 ಕ್ಯೂಬ್ ಇಂಟು 3 ಅಂತ ಬಂತು. ಯಾವುದೇ ಒಂದು ನಂಬರ್ನ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಅದನ್ನು ತೋರಿಸಿದ್ದೆ. ಅದಕ್ಕೆ ಜನರಲ್ ರೂಲ್ ಆಫ್ ಅರ್ಥಮೆಟಿಕ್ ಅಂತ. ಹಾಗೆಯೇ ಒಂದು ಟರ್ಮ್ ಅಂತ ಆಲ್ಜಿಬ್ರಾಕ್ ಟರ್ಮ್ ಬರೆದ್ರೆ ಏನಿರುತ್ತೆ ಹೇಳಿ? ಇದರಲ್ಲಿ ಎಲ್ಲ ನ್ಯೂಮರಿಕಲ್ ಕೋಎಫಿಷಿಯೆಂಟು, ಸೈನು, ಮೈನಸ್ ಅಂತ ಬರೆದ್ರೆ -1ಇಂದ ಗುಣಿಸೋದು, ಪ್ಲಸ್ ಅಂದರೆ +1ಇಂದ ಗುಣಿಸೋದು, ಆ ಥರ ಸೈನು ಇರುತ್ತೆ, ನಂಬರ್ ಇರುತ್ತೆ, ಲೆಟರ್ಸು ಅದ್ರದ್ದು ಪವರ್ಸ್ ಇರುತ್ತೆ. ಇವನ್ನೆಲ್ಲ ಗುಣಿಸ್ದಾಗ ಬರೋದನ್ನು ಟರ್ಮ್ ಅಂತೀವಿ. ಅದೇ ಇಲ್ಲಿ 2ab ಸ್ಕ್ವೇರ್ಡ್ ಪ್ಲಸ್ 4ay ಸ್ಕ್ವೇರ್ಡ್ ಅಂತ ಬರೆದ್ರೆ ಅವಾಗೇನಾಯ್ತದು? 2 ಟರ್ಮ್ನ ಕೂಡಿದ್ದೀವಿ, ಇನ್ನೊಂದು ಟರ್ಮ್ ಏನೋ ಕಳಿಬೋದು, ನನಗೆ ತಲೆ ಕೆಡ್ತು ಅಂದರೆ. ಇವೆಲ್ಲ ಸೇರಿದ್ರೆ ಏನಾಗುತ್ತೆ ಹೇಳಿ? ಇದಕ್ಕೆ ಎಕ್ಸ್ಪ್ರೆಷನ್ ಅಂತೀವಿ. ಈ ಥರ ಎಕ್ಸ್ಪ್ರೆಷನ್ ಸಿಂಪಲ್ ಆಗಿರೋದ್ರದ್ದು ಅವೆಲ್ಲದಕ್ಕೂ ಫ್ಯಾಕ್ಟ್ರೈಸ್ ಮಾಡೋದು ಹೆಂಗೆ ಅಂತ ಫ್ಯಾಕ್ಟ್ರೈಸೇಷನ್ ಪ್ರೊಸೀಜರು ಆನ್ಲೈನ್ ಕ್ಲಾಸ್ನಲ್ಲಿ ತೋರಿಸಿದ್ದೆ. ಇಲ್ಲೂ ಆ ಲೆಕ್ಕ ಬಂದಾಗ ತೋರಿಸ್ತೀನಿ. ಸೊ ಫಸ್ಟು ಇವತ್ತು ಇಷ್ಟು ಕೆಲಸ ಅರಿಥಮೆಟಿಕ್ಕು ಆಲ್ಜಿಬ್ರಾದ್ರದ್ದು ಡಿವಿಷನ್. ಆ ಡಿವಿಷನ್ ಮಾಡೋದಕ್ಕೆ ಏನೇನು ಬೇಕು ನಮಗೆ? ಇವೆಲ್ಲ ಬೇಕು. ಅಂಕಿಗಳನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಟೇಬಲ್ಸು, ಲಾಂಗ್ ಡಿವಿಷನ್ನು, ಶಾರ್ಟ್ ಡಿವಿಷನ್ನು ಎಲ್ಲ ಬರಬೇಕು. ಅಕ್ಷರಗಳನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಇಂಡೆಕ್ಸ್ ಲಾಸು, ಆ ಫ್ಯಾಕ್ಟ್ರೈಸೇಷನ್ ಹೆಂಗೆ ಅಂತ ಕಂಡುಹಿಡಿಯೋದು, ಇದಷ್ಟು ಬರಬೇಕು. ಇಷ್ಟು ಜ್ಞಾನ ಬೇಕು ಅಂತ ಆಯಿತು, ಇಷ್ಟು ಟೂಲ್ಸ್ ಬೇಕು ಅಂತ ಆಯಿತು. ಆ ಟೂಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೋತೀನಿ.
ನೀವೆಲ್ಲರೂ ಒಂದು ಸತಿ ಆನ್ಲೈನ್ ಕ್ಲಾಸೆಲ್ಲ ಆದಮೇಲೆ ಯಾರ್ಯಾರು ಬರೋಕ್ಕಾಗಿರಲಿಲ್ಲ ಅದನ್ನೆಲ್ಲ ಆಮೇಲೆ ರೆಕಾರ್ಡ್ ಮಾಡಿ ಕೇಳ್ಕೊಂಡಿದ್ದೀರಾ? ರೆಕಾರ್ಡಿಂಗ್ನೆಲ್ಲ ಯಾರೂ ತಲೆ ಅಲ್ಲಾಡಿಸ್ತಾನೆ ಇಲ್ಲ. ಈಗ ಮಾಡ್ತಾ ಮಾಡ್ತಾ ಅಟ್ಲೀಸ್ಟ್ ಕಲ್ತ್ಕೋಬೇಕು, ಗೊತ್ತಾಯ್ತನಪ್ಪ? ಯಾಕೆಂದರೆ ನಾನು ವಾಪಸ್ 12 ದಿವಸ 14 ದಿವಸ ಕ್ಲಾಸ್ ಮಾಡಿದ್ದೇನೆ, ಮತ್ತೆ ಇಲ್ಲೇ ಮಾಡಿದ್ರೆ ನೀವು ಲೆಕ್ಕ ಮಾಡೋದೇನೋ ಮಾಡಿ ಮಾಡಿ ನಂಗೆ ಬರುತ್ತೆ ಲೆಕ್ಕ. ನಾ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಂಗೆ ಲೆಕ್ಕ ಬರುತ್ತೆ. ನಿಮಗೆ ಲೆಕ್ಕ ಬರೋದು ಯಾವಾಗ? ನೀವು ಮಾಡಿದಾಗ. ನೀವು ಮಾಡಲಿ ಅಂತ ಒಂದಿಷ್ಟೆಲ್ಲ ಅವಾಗ ತಲೆ ತುಂಬಿದ್ವಿ. ಆ ತಲೆ ತುಂಬಿದ್ದಕ್ಕೆ ನೀವು ಅಲ್ಲಿ ತಲೆ ತೆಕ್ಕೊಂಡು ಬರದೇ ಹೋದರೆ ನಾ ಏನು ಮಾಡೋದು? ಇಲ್ಲಾರ ತಲೆ ತೆಕ್ಕೊಂಡು ಮತ್ತೊಂದು ಸತಿ ಎಲ್ಲ ಯಾರು ಹೋಗಿದ್ರು ಅವ್ರನ್ನೆಲ್ಲ ಕೇಳಿಕೊಂಡು ನಾನೊಂದು ಸಿಂಪಲಾಗಿ ಏನು ಫಸ್ಟ್ ಹೇಳ್ಕೊಡ್ತೀನಿ ಅದರಿಂದ ಲೆಕ್ಕ ಮಾಡೋದನ್ನು ಕಲ್ತ್ಕೋಬೇಕು. ಓಕೆ, ಸರಿ. ಸೊ ಇವಾಗ ಫಸ್ಟು ಅರಿಥಮೆಟಿಕ್ದು ಲಾಂಗ್ ಡಿವಿಷನ್ದು ಲೆಕ್ಕ ಹಾಕ್ತೀನಿ, ಯಾವುದಾದ್ರು ಒಂದು. ಈಗ ನೋಡಿ, ಇಲ್ಲಿ ಒಂದು ಯಾವುದಾದ್ರು ಒಂದು ಲೆಕ್ಕ ತೋರಿಸ್ತೀನಿ ನಾನು. ಏನು ಬರ್ಕೋಬೇಡಿ, ಸುಮ್ಮನೆ ಈಗ ನಾನೇನು ಬರಿತೀನೋ ಅದನ್ನು ನೋಡ್ತಾ ಇರಿ, ಗೊತ್ತಾಯ್ತಾ? ಸುಮ್ಮನೆ ಒಂದು ದೊಡ್ಡ ಲೆಕ್ಕ ಥರ. ಈಗ ನೋಡಿ, ಇಲ್ಲಿ ಈ ಲೆಕ್ಕ ಏನಪ್ಪ ಅಂತಂತಂದರೆ, ಸುಮ್ಮನೆ ಅದ್ರದ್ದು ಒಂದು ಇದನ್ನು ತೋರಿಸೋಣ. ಇದೇನು ಅಂತಂದರೆ, ಇಲ್ಲಿ ಬರ್ಕೊಂಬಿಟ್ಟು ಅವ್ರನ್ನ ಮನೆಗೆ ಓಡಿಸೋಣ. ಡಿವೈಡ್ 920,498 by 213 ಯೂಸಿಂಗ್ ಲಾಂಗ್ ಡಿವಿಷನ್ ಅಂತ. ಯೂಸಿಂಗ್ ಲಾಂಗ್ ಡಿವಿಷನ್ ಅಂತ ಇದು. ಇಷ್ಟು ಬರ್ಕೊಂಡ್ಮೇಲೆ ನಿಮ್ದೇನು ಕೆಲಸ ಇಲ್ಲ ಅಂತಂದ್ಬಿಟ್ಟು ಅವ್ರನ್ನ ಏನು ಮಾಡೋದು? ಮನೆಗೆ ಕಳಿಸೋದು. ಸರಿಯಾಗಿ ಬರ್ಕೊಂಡಿದ್ವಾ? ನೈನ್ 920,498,213. ಓಕೆ, ಈಗ ನೋಡಿ, ಇಲ್ಲಿ ಈ ಲಾಂಗ್ ಡಿವಿಷನ್ ಅಂದರೆ ಏನು ಅಂತ ಒಂದು ಸತಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಅದನ್ನ ನೋಡಿಕೊಂಡು ನೀವು ಲಾಂಗ್ ಡಿವಿಷನ್ದನ್ನು ಮಾಡಬೇಕು. 920,498 ಈ ಥರ ಬರ್ಕೊಂಡ್ರೆ ಇದು ಡಿವಿಡೆಂಡ್ ಅಂತ ಬರ್ಕೊಂಡ್ವಿ. ಏನು ಬರ್ಕೊಂಡ್ವಿ? ಈ ಥರ ಈ ಕಡೆ ಒಂದು ಕಿವಿ ಆ ಕಡೆ ಒಂದು ಕಿವಿ ಬರೆದ್ಬಿಟ್ಟು ಇಲ್ಲಿ ಡಿವಿಸರ್ ಬರ್ಕೋಬೋದು, ಇಲ್ಲಿ ಡಿವಿಸರ್ ಬರ್ಕೋಬೋದು. ಇನ್ನು ಸ್ವಲ್ಪ ನೀವೆಲ್ಲ ಸ್ಟ್ಯಾಂಡರ್ಡು ಸ್ಮಾರ್ಟ್ ಹುಡುಗರಾದ್ರಿಂದ ಎಲ್ಲ ಸತಿ ಇದೇ ಸರಿ ಹೋಗೋದಿಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಎಲ್ಲ ಬರೆಯೋದು ಜಾಗ ಬೇಕಾಗತ್ತಲ್ವಾ? ಅದಕ್ಕೋಸ್ಕರ ಏನು ಮಾಡೋದು, ಒಂದು ಸ್ವಲ್ಪ ಬೇರೆ ಥರ ಬರ್ಕೊಳ್ಳೋದು. ಮೇಲೊಂದು ಮನೆ ರೂಫ್ ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ಗೋಡೆ ಕಟ್ಟೋದು, ಈ ಕಡೆ ಬರ್ಕೊಳ್ಳೋದು ಏನ? ಡಿವಿಸರ್ನ. ಇಲ್ಲಿ ಸುಮಾರು ಇದನ್ನು ಗುಣಿಸಿದ್ರೆ ಒಂದು 3-4 ಅಂಕೆ ಬರ್ಬೋದಲ್ವಾ? ಈಗ ನೋಡಿ, ಇಲ್ಲಿ ಈ 9,20,498 ಅನ್ನೋದ್ರದ್ದು ಇದು 9,20,498 ಹೌದಾ? ಇಷ್ಟಿರುತ್ತೆ. ಸೊ ಹಾಗೆ ಈ 213ರಲ್ಲಿ ಏನಿದೆ ನೋಡಿ, 213 ಇದೆ. ಸೊ ಅಲ್ಲಿಗೆ ಏನೋ ಒಂದು ದೊಡ್ಡ ನಂಬರ್ ಬರೆದ್ರೆ ಅದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಂಖ್ಯೆ ಚಿಕ್ಕ ಚಿಕ್ಕ ಸಂಖ್ಯೆ ಎಲ್ಲ ಕೂಡ್ಕೊಂಡು ಒಟ್ಟಿಗೆ ಇದಾಗಿದೆ ಅಂಥೇಳಿ. ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಇದು ಯೂನಿಟ್ ಪ್ಲೇಸು, 10th ಪ್ಲೇಸು, 100th ಪ್ಲೇಸು ಎಲ್ಲ ಗೊತ್ತಿದೆ ನಿಮಗೆ. ಬಟ್ ಆ ಪ್ಲೇಸ್ ಗೊತ್ತಿರೋದಕ್ಕಿಂತ ಇಲ್ಲಿ ಹಿಂಗಿದೆ ಅಂಥೇಳಿ. ಸೊ ನಾವೇನು ಮಾಡಬೇಕಾಗತ್ತೆ, 213 ಮಗ್ಗಿ ಬರುತ್ತಾ? ನಂಗೆ ಬರಲ್ಲ. 21 ಮಗ್ಗಿನೂ ಕಷ್ಟ, 2ರದ್ದು ಇದ್ದಿದ್ರಲ್ಲಿ ವಾಸಿ, ಹೌದಾ? ಸೊ ಹಾಗಾಗಿ ಏನು ಮಾಡ್ತೀನಿ ನಾನು, ಇಲ್ಲೂ 1 ಅಂಕೆ ತೊಗೊಂಡ್ರೆ ಇಲ್ಲೂ ಫಸ್ಟ್ ದೊಡ್ಡ ಅಂಕೆ ಯಾವುದೋ 9 ಇದೆ, ಅದನ್ನು ಮಾತ್ರ ಒಂದು ಸತಿ ಭಾಗಿಸ್ಕೊಂಡು ನೋಡ್ತೀನಿ ನಾನು. 9 ಅಂದರೆ ಎಷ್ಟು? ಒಂದು 2, 4, 8 ಅಂತ ಹೋಗ್ಬೋದು ಅಂತ. ಅದು ನೋಡೋಣ, ಅಕಸ್ಮಾತ್ ಅದು ಬಂದಿದ್ದ ಮೇಲೆ ನಾನು ಇಲ್ಲಿ ನ್ಯೂ ಡಿವಿಡೆಂಡ್ ಎಷ್ಟು ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತೀನಿ, ಟ್ರಯಲ್ ಕೋಶಂಟ್ 4 ಹಿಂಗಿರಲಿ ಅಂತ ಬರ್ಕೊಂಡಿರ್ತೀನಿ. ಅಂದರೆ ಆ ಕೋಶಂಟಲ್ಲೂ 3-4 ಬಂತು ಅಂದರೆ 400, 30,
8 ಈ ಥರ ಏನೋ ಬರ್ಬೋದು ಬೇರೆ ಬೇರೆ ಅಂಕೆ. ಸೊ ಇದು ಫಸ್ಟ್ ಟ್ರಯಲ್ ಕೋಶೆಂಟ್ ಯಾವುದೋ ಒಂದು ದೊಡ್ಡ ಸಂಖ್ಯೆ ಅದೆಷ್ಟಿದೆ ಅಂತ ನೋಡೋಣ ಅಂತ. ಇದು ಬರ್ಕೊಂಡ್ಮೇಲೆ ಏನು ಮಾಡಬೇಕು, ಇದರಿಂದ ಇದನ್ನು ಗುಣಿಸ್ಬೇಕು, ನೋಡೋದು ಅದೆಷ್ಟು ಬರುತ್ತೆ. 4 3 12, ಆಮೇಲೆ 4 1 4 1 5, 4 2 8 ಅಂತ. ಇದು ಏನಾಯ್ತಿದು, ಇವಿಷ್ಟಕ್ಕೂ ಸೇರಿ ಇಲ್ಲಿ ಏನು ಬಂದಿತ್ತಲ್ಲ 924ರಲ್ಲಿ 920ಕ್ಕೆ ಒಂದು ಅದಷ್ಟನ್ನು ಭಾಗಿಸ್ದಂಗೆ ಆಯಿತು. ಏನು ಮಾಡಿದ್ದೀವಿ ನಾವು, 9,20,000ನ ಭಾಗಿಸ್ದಂಗೆ ಆಯಿತು. ಏನೇನು ಭಾಗಿಸಿದ್ವಿ ಹೇಳಿ, 9,20,000. ಎಷ್ಟರಿಂದ, 200ರಿಂದ ಆ ಥರ. 200 ಅನ್ನೋದಕ್ಕೆ ನಾವೇನು ಮಾಡಿದ್ವಿ, ಇನ್ನು 13 ಸೇರಿಸಿದ್ವಲ್ಲ ಅಷ್ಟು ಸೇರಿಸಿ ಭಾಗಿಸಿದ್ವಿ ಅಂತಂದರೆ ಈ ಕೋಶೆಂಟಿಂದ ಡಿವಿಸರ್ನ ಗುಣಿಸಿದ್ರೆ ಏನು ಬರುತ್ತೆ, ನಮಗೆ ಡಿವಿಡೆಂಡ್ ಬರುತ್ತೆ. ಇದು ಒಂದು ಟ್ರಯಲ್ ಡಿವಿಡೆಂಡ್. ಇದು ಏನಿದು, ಸೊ ಇದಾದ್ಮೇಲಿಂದ ಬರುತ್ತಲ್ಲ ಅದು ನ್ಯೂ ಡಿವಿಡೆಂಡ್ ಅದು, ಅಥವಾ ಇದು ಟ್ರಯಲ್ ರಿಮೈಂಡರ್ ಅಂತ ಇಟ್ಕೊಂಡಿರೋಣ. ಸೊ ಇದನ್ನು ತೆಗೆದುಬಿಟ್ಟು ಇದರಲ್ಲಿ ಏನು ಮಾಡ್ಬೇಕು, ನಾನು ಇದನ್ನು ಕಳಿಬೇಕು. ಏನು ಮಾಡ್ಬೇಕು, ನಾನು ಕಳಿಬೇಕು. ಆ ಕಳೆದಿದ್ದು 213ಕ್ಕಿಂತ ಕಮ್ಮಿ ಇದ್ದರೆ ಈ ಟ್ರಯಲ್ ಕೋಶೆಂಟ್ ಸರಿ, ಇಲ್ಲಾಂದರೆ ನೆಕ್ಸ್ಟ್ ನಂಬರ್ಗೆ ಹೋಗೋದು. ಓಕೆ, 10ರಲ್ಲಿ 2 ಹೋದರೆ 8, 12ರಲ್ಲಿ 5 ಹೋದರೆ 7, ಅಲ್ಲ ಸಾರಿ 11ರಲ್ಲಿ 5 ಹೋದರೆ 6. ಯಾಕೆ ಹೇಳಿ 6 ಆಯ್ತದು, 10ಕ್ಕೆ ಒಂದು ತೊಗೊಂಬಿಟ್ಟಿದ್ವಲ್ಲ, 10ರಲ್ಲಿ 2 ಹೋದ್ರೆ ಉಂಟು ಅಂದರೆ ಕಳಿಯೋದು ಇಂಪಾರ್ಟೆಂಟ್ ನೋಡಿ. ಇವಾಗ 10ರಲ್ಲಿ 2 ಹೋದ್ರೆ 8, 11ರಲ್ಲಿ 5 ಹೋದ್ರೆ 6, ಆಮೇಲೆ ಮತ್ತೆ 8ರಲ್ಲಿ 8 ಹೋದರೆ ಅಂದರೆ ಏನಾಯಿತು, ಈ 68 213ಕ್ಕೆ ಇರಾಗಿರೋದ್ರಿಂದ ಇದು ಸರಿ. ಏನಾಯ್ತಿದು ಸರಿ ಅಂತ ಬಂತು. ನೆಕ್ಸ್ಟ್ದು 4 ಅಂತ ತಿಳಿಸ್ಕೊಳ್ಳೋಣ. ಯಾಕೆ 3 ಅಂಕಿನೇ ಸಾಕು, ಯಾಕಂದರೆ 684 ಆಯಿತು, 213 ಇದೆ ಅಲ್ವಾ. ಸೊ ಅಲ್ಲಿಗೇನಾಯಿತು, ಸೊ 213ಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ಮಾಡೋದು. ಮತ್ತೆ ಇನ್ನೊಂದು ಸತಿ 2 3 6 ಅಂತ, 2 4 ಏನಾಗುತ್ತೆ 8 ಆಗುತ್ತೆ. ಅಂದರೆ 200ರಿಂದ 4 ಮಾಡಿದ್ರೆ 800 ಬಂದ್ಬಿಡುತ್ತೆ ಅಂತ. 2 3 6 ಅಂದರೆ 600 ಬರುತ್ತೆ ಅಂತ. ಇಲ್ಲಿ 13 ಇರೋದ್ರಿಂದ ಇನ್ನೊಂದು ಟ್ರಯಲ್ ಕೋಶೆಂಟ್ 3 ಅಂತ ಬರ್ಕೊಂಡು ಅದರಿಂದ ಗುಣಿಸ್ಕೊಳ್ಳೋದು. 3 3 9, 3 1 3, 3 2 ಈಗ ಎಷ್ಟಾಯಿತು, 14ರಲ್ಲಿ 9 ಹೋದರೆ 5, 7ರಲ್ಲಿ 3 ಹೋದರೆ, ಆಮೇಲೆ ಮತ್ತೆ ಏನಾಯಿತು, ಇದು ಜಾಣ ಪರವಾಗಿಲ್ಲ, ಮತ್ತೆ ಇವನು ಕಮ್ಮಿ ಬಂದ. ಸೊ ಈ ಟ್ರಯಲ್ ಕೋಶೆಂಟು ನೆಕ್ಸ್ಟ್ ಅಂಕಿದು ಸರಿ ಅಂತ ಆಯಿತು. ಮತ್ತೇನು ಮಾಡೋದು, ನಾನು 4 ಇಳಿಸ್ಕೊಂಡು ಅವ್ನ ಕೆಲಸ ಆಗೋಗಿದೆ. ಈಗ ನೆಕ್ಸ್ಟ್ 9 ಬೇಕು ನನಗೆ, ಹೌದಾ. ಈಗ ನೋಡಿ ಇಲ್ಲಿ 450 ಅಂತಿದೆ. ಮತ್ತೆ ಫಸ್ಟ್ ಅಂಕೆ ಯಾವುದು 4, ಮತ್ತೆ ಇಲ್ಲಿ ಫಸ್ಟ್ ಅಂಕೆ ಏನು 2, 2 2 4 ಅಂತ ಬರ್ತಾ ಇದೆ. ಸೊ ಅದರಿಂದ ಗುಣಿಸೋಣ. 2 3 6, 2 1 2, 2 2 4, 9ರಲ್ಲಿ 6 ಹೋದರೆ 5ರಲ್ಲಿ 2 ಹೋದರೆ, ಸೊ ಮತ್ತೆ ಕಮ್ಮಿ ಬಂತು. ಇವನು ಪರವಾಗಿಲ್ಲ, ದೊಡ್ಡ ಮನುಷ್ಯ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಯಾರು 3, ಇಲ್ಲಿ ಫಸ್ಟ್ 3 ಇದೆ, ಇಲ್ಲಿ ಫಸ್ಟ್ 2 ಇದೆ. ಈಗ ಅದರಿಂದ ಏನು ಮಗ್ಗಿನಲ್ಲಿ ಏನು ಮಾಡ್ಬೇಕು, ನಾನು ಯಾವಾಗಲೂ ಏನು ಹೇಳ್ತಾ ಇದ್ದೀನಿ ನೋಡಿ, ಈ ಟ್ರಯಲ್ ಡಿವಿಡೆಂಡ್ ನೆಕ್ಸ್ಟ್ ನ್ಯೂ ಡಿವಿಡೆಂಡ್ ಬರುತ್ತಲ್ಲ, ಇದೇನಿದೆ ಹೇಳಿ, ಇದು ನ್ಯೂ ಡಿವಿಡೆಂಡ್, ಇದೂ ನ್ಯೂ ಡಿವಿಡೆಂಡು. ಅದು ಪ್ರತಿ ಸಲ ಡಿವಿಡೆಂಡ್ ಬಂದಾಗಲೂ ಇಲ್ಲಿ ಫಸ್ಟ್ ಅಂಕೆ ಅಲ್ಲಿ ಫಸ್ಟ್ ಅಂಕೆನ ಮಗ್ಗಿನಲ್ಲಿ ನೋಡಿಕೊಂಡು ಯಾವುದು ಟ್ರಯಲ್ ಕೋಶೆಂಟ್ ಅಂತ ಕಂಡುಹಿಡಿಯೋದು. ಸೊ ಈಗ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಟ್ರಯಲ್ ಕೋಶೆಂಟ್ ಎಷ್ಟು ಬರಬೇಕು, 2 1 2. ಸೊ 2 1 2 ಅಂದ ತಕ್ಷಣ ಆ 1ರಿಂದ ಮತ್ತೆ ಗುಣಿಸ್ಕೊಳ್ಳೋದು. 1 3 3, 1 1 1, 1 2 2. 8ರಲ್ಲಿ 3 ಹೋದರೆ, 3ರಲ್ಲಿ 1 ಹೋದರೆ, 3ರಲ್ಲಿ 2 ಹೋದರೆ. ಈಗ ನೋಡಿ ಇಲ್ಲಿ ಇದರ ಹೈಯೆಸ್ಟ್, ಇದು 3 ಅಂಕೆ ಸಂಖ್ಯೆ, ಇದು 3 ಅಂಕೆ ಸಂಖ್ಯೆ, ಹೌದಾ. ಇಲ್ಲೇನಾಗಿದೆ, 3 ಅಂಕೆ ಸಂಖ್ಯೆಯಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು 1, ಇಲ್ಲಿ 2. ಸೊ ಈ ಥರ ಆದಾಗ ಇನ್ನು ಮತ್ತೆ ಭಾಗಿಸೋಕ್ಕಾಗತ್ತಾ, ಆಗಲ್ಲ. ಇನ್ನು ಹೋಲ್ ಸಂಖ್ಯೆನಲ್ಲಿ ಭಾಗಿಸೋಕ್ಕಾಗಲ್ಲ. ಆದ್ದರಿಂದ 92408 ಡಿವೈಡ್ ಮಾಡಿದ್ದಕ್ಕೆ ನನಗೆ 4213 4321 ಅನ್ನೋದು ಬಂತು ಕೋಶೆಂಟು. ರಿಮೈಂಡರು 125 ಬಂತು ಅಂತ. ಆ ಡೆಸಿಮಲ್ ಫ್ರ್ಯಾಕ್ಷನ್ಗೆ ಹೋದಾಗ ಡೆಸಿಮಲ್ ಹೆಂಗೆ ಮಾಡೋದು ಅಂತ ಹೇಳೋಣ. ಈಗೇನಿದ್ರು ಇಂಟೀಜರ್ ಡಿವಿಷನ್, ಇದೇನಿದೆ ಡಿವಿಷನ್ನು, ಇಂಟೀಜರ್ ಡಿವಿಷನ್ ರೂಲನ್ನು ಇಂಟೀಜರ್ಸಲ್ಲಿ ಕಂಡುಹಿಡ್ಕೊಳ್ಳೋದು. ಡೆಸಿಮಲ್ ಫ್ರ್ಯಾಕ್ಷನಿಗೆ ಬಂದಾಗ ಡೆಸಿಮಲ್ ಮಾಡೋದು. ಆಮೇಲೆ ಹೇಳ್ಕೊಡ್ತೀನಿ, ಯಾಕಂದರೆ ಡೆಸಿಮಲ್ ಫ್ರ್ಯಾಕ್ಷನ್ದು ಪರ್ಪಸ್ ಏನು ಅನ್ನೋದನ್ನೆಲ್ಲ ಆಮೇಲೆ ಹೇಳ್ಕೊಟ್ಟು ಅದರಲ್ಲಿ ರಿಕ್ವೈರ್ಡ್ ಆ್ಯಕ್ಯುರಸಿ ಡೆಸಿಮಲ್ ಪ್ಲೇಸಸ್ಸಿಗೆ ಮಾಡೋದು ಹೆಂಗೆ ಅಂತ ಲೆಕ್ಕ ಆಮೇಲೆ ತೋರಿಸೋಣ. ಸೊ ಈಗ ಉತ್ತರ ಹೆಂಗಿಡೋದು, ಹಾಂ ಏನಪ್ಪ
92049. ಅದು ನನಗೆ ಕಣ್ಣು ವಯಸ್ಸಾಗ್ಬಿಟ್ಟಿದೆಯಲ್ಲ, ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ನಿಮ್ಮದೆಲ್ಲ ಚುರುಕು ಕಣ್ಣು ಇದೆಯೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡಬೇಕಲ್ಲ. ಇರಲಿ. ಈಗ ನೋಡಿ, ಇದಕ್ಕೆ ಉತ್ತರ ಹೆಂಗೆ ಬರೆಯೋದು? ಹೌ ಟು ರೈಟ್ ದಿ ಆನ್ಸರ್. ಇದು ಸುಮ್ಮನೆ ಒಂದು ಸತಿ ಏನಕ್ಕೆ ಗೊತ್ತಾ, ಇದು ವೆರಿಫೈ ಅಂತ. ಏನು ಮಾಡ್ಬೇಕು ಇದನ್ನು? ಅಂದರೆ ಇದರಿಂದ ಇದನ್ನು ಗುಣಿಸ್ಬಿಟ್ಟು ಅದಕ್ಕೆ ಇದನ್ನು ಕೂಡ್ಬಿಟ್ಟು ಇಷ್ಟೇ ಬರುತ್ತಾ ಅಂತ ಕಂಡುಹಿಡಿಬೇಕು. ಡು ಐ ಗೆಟ್ ದಿಸ್ ಮಚ್ ಬೈ ಡೂಯಿಂಗ್ ದಿಸ್ ಆಪರೇಷನ್ ಅಂತ. ಅದು ವೆರಿಫೈ ಮಾಡೋಕ್ಕೆ, ಅದು ಗೊತ್ತಾಯ್ತಾ? ಆ ವೆರಿಫಿಕೇಷನ್ ನೀವು ಆಮೇಲೆ ಮಾಡಿ, ಇರಲಿ. ಬಟ್ ಉತ್ತರ ಹೆಂಗೆ ಬರೋದು? ಆನ್ಸರು 4321 ಈಸ್ ಕೋಶೆಂಟ್. ಅಂದರೆ ಭಾಗದಿಂದ ಬಂದಿದ್ದು ಲಭ್ಯ, ಭಾಗಲಬ್ಧ. ಆಮೇಲೆ 125 ಈಸ್ ಏನು? ರಿಮೈಂಡರ್. ಗೊತ್ತಾಯ್ತಾ? ಸೊ ಡಿವಿಷನ್ನಿಗೆ ನಾವು ಆ ಥರ ಒಂದು ಈಕ್ವೇಷನ್ ಬರಿಬೋದು. ಡಿವಿಷನ್ಗೆ ಏನು ಬರಿಬೋದು? ಆ ಥರ ಒಂದು ಈಕ್ವೇಷನ್ ಬರಿಬೋದು. ಈಗ ನೋಡಿ, ಇವಾಗ 29 ಅಂತ ಇದೆ. ಇದನ್ನು 29 ಏನೋ ಒಂದು ಆಬ್ಜೆಕ್ಟ್, 29 ಸಣ್ಣ ಸಣ್ಣ ಹಣ್ಣಿದೆ ಅಂತ ಇಟ್ಕೊಳ್ಳೋಣ, 29 ಮಾವಿನಕಾಯಿ ಇದೆ ಅಂತ ಇಟ್ಕೊಳ್ಳೋಣ. 9 ಜನಕ್ಕೆ ಹಂಚಬೇಕು ಅಂತಂದರೆ 9 ಭಾಗ ಮಾಡಬೇಕು ಅಂತ. ಭಾಗಿಸೋದು ಅಂತಂದರೆ ಇಟ್ ವಿಲ್ ಡಿವೈಡ್ ಇಂಟು ಈಕ್ವಲ್ ಪಾರ್ಟ್ಸ್ ಅಂತ, ಈಕ್ವಲ್ ಸ್ಮಾಲರ್ ಪಾರ್ಟ್ಸ್, ಅದನ್ನು ಹೇಳಿದ್ದೆ. ಸೊ ಇದು ನಿಮಗೆ ಗೊತ್ತು, ಬಂಕಿಯಿಂದ 9 3 27 ಅಂತ ಬರುತ್ತೆ ಅಂತ. ಹೌದಾ? 9 3 27 ಅಂತ ಬರುತ್ತೆ. ಸೊ 29ಕ್ಕಿಂತ 27 ಕಮ್ಮಿ ಅಂದರೆ ಕಳಿತೀವಿ, ಕರೆಕ್ಟಾಗಿ ಬರಲಿಲ್ಲ, 2 ಉಳಿತು ಅಂತ ಹೇಳ್ಬಿಟ್ಟು ಇದನ್ನು ಡಿವಿಡೆಂಡ್ ಅಂತೀವಿ. ಯಾವುದನ್ನು ಹಂಚಬೇಕೋ ಅದನ್ನು ಡಿವಿಡೆಂಡ್ ಅಂತೀವಿ. ಎಷ್ಟು ಹಂಚಬೇಕೋ ಅದನ್ನು ಡಿವಿಸರ್ ಅಂತೀವಿ. ಒಬ್ಬೊಬ್ರಿಗೆ ಎಷ್ಟು ಬರುತ್ತೋ ಅದನ್ನೇನಂತೀವಿ? ಕೋಶೆಂಟ್ ಅಂತೀವಿ. ಆದಮೇಲೆ ಇನ್ನು ಉಳಿಯೋದು ಎಲ್ರಿಗೂ ಸರಿಯಾಗಿ ನಮ್ಗೆ ಹಂಚೋಕ್ಕಾಗಲ್ಲಪ್ಪ ಫುಲ್ಲು ಅಂತೇನು ಹೇಳ್ತೀವಿ? ಇದು ನನಗೆ ಉಳಿತು, ನನಗೆ ಇರಲಿ ಅಂತ ಇಟ್ಕೊಳ್ಳೋದು. ಇದೇನಿದು? ರಿಮೈಂಡರ್. ಇದನ್ನು ಒಂದು ಈಕ್ವೇಷನ್ ಥರ ಬರಿಬೋದು ನೋಡಿ, ಹೆಂಗೆ ಅಂತ ಹೇಳ್ಬಿಟ್ಟು. ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ. ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ ಡಿವಿಡೆಂಡ್ ಅನ್ನೋದು 29, ಡಿವಿಸರ್ ಅನ್ನೋದು 9, ಕೋಶೆಂಟ್ ಅನ್ನೋದು 3, ರಿಮೈಂಡರ್ 2. ನೋಡಿ ಸೇಮ್ ಬರುತ್ತಾ? 9 3 27 2 29. ಸೊ ಡಿವಿಷನ್ ಅನ್ನೋದಕ್ಕೆ ಒಂದು ಮ್ಯಾಥಮ್ಯಾಟಿಕಲ್ ರೂಲ್ ಇದು. ಏನು? ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇದೊಂಥರ ಈಕ್ವೇಷನ್ ಥರ ಆಗ್ಬಿಡುತ್ತಲ್ವಾ? ಯಾವುದಾದ್ರು 3 ಕೊಟ್ಟಿದ್ದರೆ ಇನ್ನೊಂದನ್ನು ಕಂಡುಹಿಡಿಬೋದು. 4 ಇದೆ, ಒಂದು ಈಕ್ವೇಷನ್ ಇದೆ. ನನಗೆ ಡಿವಿಡೆಂಡ್ ಗೊತ್ತಿದ್ದು, ರಿಮೈಂಡರ್ ಗೊತ್ತಿದ್ದರೆ, ಡಿವಿಸರ್ ಗೊತ್ತಿದ್ದರೆ ಕೋಶೆಂಟ್ ಕಂಡುಹಿಡಿಬೋದು. ಆಯಿತಾ? ಸೊ ರಿಮೈಂಡರ್ ಈಸ್ 0 ಅಂದರೆ ಏನಂತೀವಿ ನಾವು? ಇಫ್ ರಿಮೈಂಡರ್ ಈಕ್ವಲ್ಸ್ 0, then dividend by divisor equals only quotient. ಹೌದಾ? ಈಗ ನೋಡಿ, ಇಲ್ಲಿ ಇದನ್ನು ಎ ಅಂತ ಬರೆದು, ಇದನ್ನು ಬಿ ಅಂತ ಬರೆದು, ಕೋಶೆಂಟ್ನ ಕ್ಯೂ ಅಂತ ಬರೆದು, ಪ್ಲಸ್ ರಿಮೈಂಡರ್ನ ಆರ್ ಅಂತ ಬರೆದ್ರೆ ಇದೇನು ಥರ ಆಯಿತು? ಈ ರಿಮೈಂಡರ್ಗೆ ಆರ್ ಅಂತ ಬರೆದ್ರೆ ಇದೇನಾಯ್ತು ಹೇಳಿ? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಆಯ್ತಲ್ವಾ? ಸೊ ಆರ್ ಇಸ್ ಈಕ್ವಲ್ ಟು 0 ಆದರೆ ಏನಾಯಿತು? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಆಯಿತು. ಆದ್ದರಿಂದ ಕ್ಯೂ ಇಸ್ ಈಕ್ವಲ್ ಟು ಏನು ಬಂತು? ಎ ಬೈ ಬಿ. ಅದೇ. ಸೊ ಡಿವಿಡೆಂಡ್ ಬೈ ಡಿವಿಸರ್ ಇಸ್ ಈಕ್ವಲ್ ಟು ಕೋಶೆಂಟ್ ಅಂತ. ಸೊ ಕೋಶೆಂಟ್ ಇಸ್ ಈಕ್ವಲ್ ಟು ಅಂತ ಬಂತು. ಈ ಥರ ಆದಾಗ ದಿಸ್ ಈಸ್ ಕಾಲ್ಡ್ ಎಕ್ಸಾಕ್ಟ್ ಡಿವಿಷನ್. ಎಕ್ಸಾಕ್ಟ್ ಡಿವಿಷನ್ ಅಂದರೆ ಏನು ಹೇಳಿ? ರಿಮೈಂಡರು 0 ಇರೋದು. ಸೊ ಡಿವಿಷನ್ ಲೆಕ್ಕ ಎಲ್ಲ ಹೆಂಗಪ್ಪ ಅಂತಂದರೆ, ಈಸ್ ಇಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್? ಇಫ್ ನಾಟ್, ಹೌ ಮಚ್ ಈಸ್ ದಿ ರಿಮೈಂಡರ್ ಅಂತ ಕಂಡುಹಿಡಿಯೋದೆ ಡಿವಿಷನ್ ಲೆಕ್ಕ. ಡಿವಿಷನ್ ಲೆಕ್ಕ ಏನು ಹೇಳಿ? ಡಿವಿಡೆಂಡ್ ಕೊಟ್ಟಿರ್ತಾರೆ, ಡಿವಿಸರ್ ಕೊಟ್ಟಿರ್ತಾರೆ, ಡಿವೈಡ್ ಮಾಡೋದು. ಎಕ್ಸಾಕ್ಟ್ ಡಿವಿಷನ್ ಆದರೆ ಏನಾಗುತ್ತೆ? ರಿಮೈಂಡರು 0 ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ? ರಿಮೈಂಡರ್ ಉಳಿಯುತ್ತೆ. ಸೊ ಲೆಕ್ಕ ಏನು? ಏನು ಕೊಟ್ಟಿರಿದಿರೋ ಅದನ್ನು ಈ ಆಪ್ರೇಷನ್ ಮಾಡಿಬಿಟ್ಟು ಏನು ಕೊಟ್ಟಿಲ್ವೋ ಅದನ್ನು ಕಂಡುಹಿಡಿಯೋದು.
ಸೊ ಸಾಮಾನ್ಯ ಡಿವಿಷನ್ ಲೆಕ್ಕ ಹೆಂಗಿರುತ್ತೆ? ಡಿವೈಡ್ 355/15 ಅಂತಂದರೆ 355 ಅನ್ನೋದು ಡಿವಿಡೆಂಡು, 15 ಅನ್ನೋದು ಡಿವಿಸರು. ಡಿವೈಡ್ ಅಂದ್ರೇನು? ಫೈಂಡ್ ದಿ ಕೋಶೆಂಟ್ ಅಂತ ಅರ್ಥ. ಫೈಂಡ್ ದಿ ಕೋಶೆಂಟ್ ಅಂತ. ಅಕಸ್ಮಾತ್ ಎಕ್ಸಾಕ್ಟ್ ಡಿವಿಷನ್ ಆಗದೆ ಹೋದರೆ ಫೈಂಡ್ ದಿ ಕೋಶೆಂಟ್ ಆ್ಯಂಡ್ ರಿಮೈಂಡರ್ ಅಂತ. ಗೊತ್ತಾಯ್ತಾ? ಸೊ ಇದರಲ್ಲಿ ಅರಿಥಮೆಟಿಕ್ ನಂಬರ್ಸ್ ಕೊಟ್ಟರು ಹೆಂಗೆ ಡಿವೈಡ್ ಮಾಡೋದು, ಆಲ್ಜಿಬ್ರಾಯಿಕ್ ನಂಬರ್ಸ್ ಕೊಟ್ಟರು ಹೆಂಗೆ ಡಿವೈಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆಲ್ಜಿಬ್ರಾದು ಡಿವೈಡ್ ಮಾಡೋದಕ್ಕೆ ನಮಗೇನು ಬೇಕು ನೋಡಿ, ಇಲ್ಲಿ ಅರಿಥಮೆಟಿಕ್ಕಿಗೆ ಏನೇನು ಬೇಕು ನಮಗೆ ಡಿವಿಷನ್ ಮಾಡ್ಬೇಕಾರೆ ಅಂತಂದರೆ, ಅರಿಥಮೆಟಿಕ್ ಟೂಲ್ಸ್ ಅಂದ್ರೇನು? ವರ್ಕ್ಶಾಪ್ ಕೆಲಸ ಮಾಡಬೇಕಲ್ಲ ನಾವು, ಅದಕ್ಕೆ ನಮಗೆಲ್ಲ ಸಲಕರಣೆ ಬೇಕಲ್ಲ. ದೋಸೆ ಹುಯ್ಯೋಕ್ಕೆ ಹಂಚು ಬೇಕು, ಮುಚ್ಚಕಾಯಿ ಬೇಕು, ಹಿಟ್ಟು ಬೇಕು, ಎಲ್ಲ ಬೇಕಲ್ವಾ? ಹಾಗೆ. ಸೊ ಅರಿಥಮೆಟಿಕ್ ಟೂಲ್ಸು ಡಿವಿಷನ್ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಫಸ್ಟು ಮಗ್ಗಿ ಬರಬೇಕು. ಏನು ಬರಬೇಕು ಹೇಳಿ? ಆ ಟೇಬಲ್ಸಲ್ಲೂ ಯಾವ್ದು ಟೇಬಲ್ ಭಾಳ ಚೆನ್ನಾಗಿ ಯಾವಾಗಲೂ ಬರಲೇಬೇಕು ಅಂತಂತಂದರೆ ಪ್ರೈಮ್ ನಂಬರ್ಸ್ದು. ಅಟ್ಲೀಸ್ಟ್ 25 ತನಕ ಇರೋ ಪ್ರೈಮ್ ನಂಬರ್ಸ್ ಮಗ್ಗಿನ ದಿನಾ ಬೆಳಗ್ಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಪ ಮಾಡ್ದಂಗೆ ದಿನಾ ಬೆಳಗ್ಗೆ ಒಂದು 5 ಸತಿ ಹೇಳ್ಕೋಬೇಕು. ಗೊತ್ತಾಯ್ತಾ? ಅದೇ 2 1 2 2 4 2 3 6 ಅಂತಂಗೆ 13 1 13 13 26 13 ಮಾಡ್ಕೋತಾ ಇರ್ಬೇಕು. ಇಂಗ್ಲೀಷ್ ಸುಖ ಇದ್ದರೆ ಇಂಗ್ಲೀಷು, ಕನ್ನಡ ಸುಖ ಇದ್ದರೆ ಕನ್ನಡ. ಯಾವ ಸುಖನೋ ಅದರಲ್ಲಿ ಮಗ್ಗಿನ ಬೆಳಗಾಗೆದ್ದು ಗಟ್ಟು ಮಾಡ್ತಾನೆ ಇರಬೇಕು. ಪ್ರೈಮ್ ನಂಬರ್ಸ್ ಯಾವ್ಯಾವುದು? 2 3 5 7, ಆಮೇಲೆ 11 13 ಎಲ್ಲ ಕಳಿಸಿದ್ದೀನಿ ನಿಮಗೆ. ಪ್ರೈಮ್ ನಂಬರ್ ಅಪ್ ಟು 100 ಯಾವ್ಯಾವುದ್ರಲ್ಲಿ 10ನೇ ಅಂಕಿತ 10 ತನಕ ಯಾವ್ದು ಪ್ರೈಮ್ ನಂಬರು, 10ರಿಂದ 20ರಲ್ಲಿ ಯಾವ ಪ್ರೈಮ್ ನಂಬರು, 20ರಿಂದ 30ರಲ್ಲಿ ಯಾವ್ದು ಪ್ರೈಮ್ ನಂಬರು ಎಲ್ಲ ಒಂದು ಕಡೆ ಬರ್ಕೊಂಡು ದಿನ ಒಂದು ಸತಿ ನೋಡ್ತಾ ಇರಬೇಕು, ದೇವ್ರ ಫೋಟೋ ನೋಡ್ದಂಗೆ. ಗೊತ್ತಾಯ್ತಾ? ಅದು ಅದರದ್ದೆಲ್ಲ ಮಗ್ಗಿ. ಅದರಲ್ಲಿ ಅಟ್ಲೀಸ್ಟ್ 23 ತನಕ ಇರೋ ಪ್ರೈಮ್ ನಂಬರ್ದು ಮಗ್ಗಿನ ಬರ್ಕೊಂಡು ಕ್ಲೀನಾಗಿ ಗಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಕೆಲಸ ಬೇಗ ಆಗುತ್ತೆ. ಟೂಲ್ನ ಉಪಯೋಗಿಸಿ ಸ್ಕ್ರೂ ಡ್ರೈವರ್ ತಿರುಗಿಸಿ, ಸ್ಪ್ಯಾನರ್ ತಿರುಗಿಸಿ ಎಲ್ಲ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ. ನೋಡಿದ ತಕ್ಷಣ ಈ ಸ್ಪ್ಯಾನರು ಅಂತ ಗೊತ್ತಾಗುತ್ತೆ. ಹಾಗೆ ಸೊ ಮಾಡಿ ಬರಬೇಕು. ಸೊ ಟೇಬಲ್ಸ್ ಭಾಳ ಇಂಪಾರ್ಟೆಂಟ್. ಏನು ಹೇಳಿ? ಟೇಬಲ್ಸ್ ಬರಬೇಕು. ಹಾಗೇನೇ ಲಾಂಗ್ ಡಿವಿಷನ್ ಮೆಥಡ್ ಬರಬೇಕು. ಏನು ಬರಬೇಕು? ಅದು ಗೊತ್ತಿದೆ ಅಲ್ವಾ? ಒಂದು ಲೆಕ್ಕ ತೋರಿಸ್ತೀನಿ. ಇನ್ನೊಂದು ಅರ್ಥಮೆಟಿಕ್ಕಲ್ಲಿ ಶಾರ್ಟ್ ಡಿವಿಷನ್ ಅಂತ ಒಂದಿದೆ, ಅದು ನೀವು ಜಾಸ್ತಿ ಮಾಡಿರೋದಿಲ್ಲ. ಅದನ್ನು 1-2 ಲೆಕ್ಕ ತೋರಿಸ್ತೀನಿ. ನೀವು 1-2 ಲೆಕ್ಕ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮನೆಗೆ ಹೋದ್ಮೇಲೆ ಮಾಡಿ. ಯಾಕಂದ್ರೆ ಲಾಂಗ್ ಡಿವಿಷನ್ನು ಸುಮಾರು ಲೆಕ್ಕಕ್ಕೆ ಫಾಸ್ಟು, ಬಟ್ ಕೆಲವು ಲೆಕ್ಕಕ್ಕೆ ಶಾರ್ಟ್ ಡಿವಿಷನ್ನು ಫಾಸ್ಟ್ ಆಗುತ್ತೆ. ಕೆಲವು ಸಿಂಪಲ್ ಇದ್ರ ಟೈಮಲ್ಲಿ ಮಾಡಬೇಕಾಗತ್ತೆ. ಈ ಶಾರ್ಟ್ ಡಿವಿಷನ್ ಬರಬೇಕು. ಹಾಗೇನೇ ನಿಮಗೆ ಪ್ರೈಮ್ ಫ್ಯಾಕ್ಟರ್ಸು ಎಲ್ಲನೂ ನೆಕ್ಸ್ಟು ಅದು ಬರುತ್ತೆ. ಇವಾಗ ಡಿವಿಷನ್ ಮಾಡಬೇಕಾದ್ರೆ ಯಾವಾಗಲೂ ಮೇಲ್ಗಡೆ ಕೆಳಗಡೆಗೆ ಕಾಮನ್ ಫ್ಯಾಕ್ಟರ್ಸ್ ಅಂತಿದ್ದರೆ ಅದನ್ನು ತೆಗೆದುಹಾಕೋದು ಭಾಳ ಈಸಿ, ಕ್ಯಾನ್ಸಲ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ನಿಮ್ಗೇನು ಗೊತ್ತಿರಬೇಕು? ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಗೊತ್ತಿಲ್ಲ. ಇದೆಲ್ಲ ನಿಮಗೆ ಇದೇನೇನು ಗೊತ್ತಿರಬೇಕೋ ಇದನ್ನು ಹೆಂಗೆ ಮಾಡೋದು ಅಂತೆಲ್ಲ ಆನ್ಲೈನ್ ಕ್ಲಾಸಲ್ಲಿ ತೋರಿಸಿರ್ತೀನಿ ನಾನು, ಸರಿನಾ? ಹಾಗೆ ಆಲ್ಜಿಬ್ರಾಯಿಕ್ ಟೂಲ್ಸ್ ಏನು ಬರಬೇಕಪ್ಪ ಅಂತ. ಆಲ್ಜಿಬ್ರಾಯಿಕ್ ಟೂಲ್ಸ್ ಏನಿರಬೇಕು? ಭಾಳ ಫಸ್ಟ್ ಇದಕ್ಕೆ ನಿಮಗೆ ಅರ್ಥಮೆಟಿಕಲ್ ಗುಣಿಸೋದು ಟೇಬಲ್ಸ್ ಇತ್ತಲ್ಲ, ಟೇಬಲ್ಸಿಗೆ ಈಕ್ವಲೆಂಟ್ ಯಾವುದಪ್ಪ ಅಂತಂತಂದರೆ ಇದಕ್ಕೆ ಇಂಡೆಕ್ಸ್ ಲಾಸು. ಯಾವುದು ಇಂಡೆಕ್ಸ್ ಲಾಸು? x⁴m ಇಂಟು x⁴n ಇಸ್ ಈಕ್ವಲ್ ಟು x⁴. ಸೊ ಯಾವುದೋ 2 ಅಂಕಿ ಕೊಟ್ಟಿರ್ತಾರೆ. x² ಇಂಟು x³ ಮಾಡಬೇಕು ಅಂದರೆ ಏನು ಉಪಯೋಗಿಸ್ಬೇಕು ನಾನು? ಗುಣಿಸ್ಬೇಕಾರೆ ಮಗ್ಗಿ 2 4 8 ಅಂತ ಹೇಳ್ದಂಗೆ ಇಲ್ಲೇನು ಬರಬೇಕು? x⁴m ಇಂಟು x⁴n ಹಾಗೆಯೇ ಅಕಸ್ಮಾತ್ ಸಿಕ್ಕಾಪಟ್ಟೆ ಜನ ಇದ್ದರೆ x⁴a ಇಂಟು x⁴b ಇಂಟು x⁴c ಇಂಟು x⁴d ಒಂದು ಮಣ ಜನ ಇದ್ದರೆ ಎಲ್ಲರನ್ನೂ ಕೂಡ್ಕೊಳ್ಳೋದು. ಯಾರ್ಯಾರನ್ನ? A B C D ಎಲ್ಲರನ್ನೂ ಕೂಡಿಯೋದು. ಇದು ಬರಬೇಕು, ಸರಿನಾ? ಹಾಗೆ ಇನ್ಯಾವ್ದು ಇರಬೇಕು? x⁴m ಪವರ್ಗೆ ಪವರು. ಏನು ಹೇಳಿ? x² ಅಂದರೆ ಏನಾಯಿತು? x² ಇಂಟು x² 3 ಸತಿ ಕೂಡಬೇಕು. ಅದ್ರ ಬದಲು 3 ಸತಿ ಗುಣಿಸ್ಕೊಂಡ್ಬಿಡ್ಬೋದು. ಅದಕ್ಕೇನು ಮಾಡ್ತೀವಿ? ಒಳಗಡೆ ಪವರಿಂದ ಹೊರಗಡೆ ಪವರ್ನ ಗುಣಿಸೋದು. ಒಳಗಡೆ ಪವರಿಂದ ಹೊರಗಡೆ ಪವರ್ನ
ಗುಣಿಸೋದು, ಅದೊಂದು ಗೊತ್ತಿರಬೇಕು. ಹಾಗೇನೇ ಒಂದು ಪವರ್ ಟರ್ಮ್ನ ಇನ್ನೊಂದು ಪವರ್ ಟರ್ಮಿಂದ ಗುಣಿಸ್ಬೇಕಾದ್ರೆ ಏನು ಬೇಕಾಗುತ್ತೆ? x to the power of m minus. ಇದರಲ್ಲೆಲ್ಲ ಒಂದು ಇಂಪಾರ್ಟೆಂಟ್ ಏನು ನೋಡಿ, ಇಲ್ಲಿ ಈ ಎಕ್ಸ್ ಅನ್ನೋದು ಬೇಸು, ಎಮ್ ಎನ್ ಎ ಬಿ ಸಿ ಇವೆಲ್ಲ ಇಂಡೆಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡೆಕ್ಸ್ ಅಥವಾ ಪವರ್ ಕೋಶಂಟ್. ಸೊ ಹಾಗಾಗಿ ಈ ಲಾಗಳಿಗೆಲ್ಲ ಒಂದು ಇಂಪಾರ್ಟೆಂಟ್ ರೂಲ್ ಏನು ಹೇಳಿ? ಯು ಕ್ಯಾನ್ ಮಲ್ಟಿಪ್ಲೈ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಯು ಕ್ಯಾನ್ ರೈಸ್ ಟು ಪವರ್ ಟು ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಯು ಕ್ಯಾನ್ ಡಿವೈಡ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್ ಯೂಸಿಂಗ್ ಇಂಡೆಕ್ಸ್ ಲಾಸ್. ಏನು ಸೇಮ್ ಇರಬೇಕು? ಬೇಸು ಸೇಮ್ ಇರಬೇಕು. ಗೊತ್ತಾಯ್ತಾ? ಸೊ ಆ ರೂಲ್ನ ಜ್ಞಾಪಕ ಇಟ್ಕೊಂಡು ನೀವು, ಇದು ಟೇಬಲ್ಸ್ ಈಕ್ವಲೆಂಟು ಫಸ್ಟು ಆಲ್ಜಿಬ್ರಾಯಿಕ್ ಟೂಲ್ಸ್, ಇಂಡೆಕ್ಸ್ ಲಾಸು. ಆಯಿತಾ? ಹಾಗೇನೇ ಫ್ಯಾಕ್ಟ್ರೈಸೇಷನ್, ಅಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಕಂಡಿಡ್ದಂಗೆ ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್ ಅಂದರೆ ಏನು ಅಂತಲೂ ತೋರಿಸಿದ್ದೀನಿ. ಗೊತ್ತಾಯ್ತಾ? ಫ್ಯಾಕ್ಟ್ರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಆಲ್ಜಿಬ್ರಾಯಿಕ್ ಟರ್ಮ್ ಅಂದರೆ ಏನು ಅಂತಲೂ ಹೇಳಿದ್ದೆ ನಾನು, ಹೌದಾ? ಆಲ್ಜಿಬ್ರಾಯಿಕ್ ಟರ್ಮ್ ಅಂದರೆ ಏನು ಹೇಳಿದ್ದೆ? ಇಟ್ ಇಸ್ ಎ ಮಲ್ಟಿಪಲ್ ಅಂತ. ಮಲ್ಟಿಪಲ್ ಅಂದ್ರೇನು? ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಗುಣಿಸಿರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಟರ್ಮ್ ಅಂದರೆ ನೋಡಿ, ಇಲ್ಲಿ 2ab³ x ಅಂತ ಬರೆದ್ರೆ ಇಟ್ ಈಸ್ 2 ಇಂಟು a ಇಂಟು b³ ಅಂದರೆ b ಇಂಟು b ಇಂಟು b ಇಂಟು x ಅಂತ. ಸೊ ಅವೆಲ್ಲ 2 ಅನ್ನೋದು ಒಂದು ಫ್ಯಾಕ್ಟರು, a ಅನ್ನೋದು ಒಂದು ಫ್ಯಾಕ್ಟರು, x ಅನ್ನೋದು b ಅನ್ನೋದು ಫ್ಯಾಕ್ಟರು, b² ಫ್ಯಾಕ್ಟರು, b³ ಫ್ಯಾಕ್ಟರು, x ಅನ್ನೋದನ್ನು ಫ್ಯಾಕ್ಟರ್. ಸೊ ಒಂದು ಯಾವುದೇ ಒಂದು ಫೈನಲ್ ವ್ಯಾಲ್ಯೂ ಬರ್ಬೇಕಾದ್ರೆ, ಈಗ ಒಂದು ಸಾರಿ, ಈಗ ಫಾರ್ ಎಕ್ಸಾಂಪಲ್ 24 ಅಂತಿದ್ದರೆ ಇದು 2 12 24, ಹಾಗೆ 12 3 4 12, ಹೌದಾ? ಹಾಗೆಯೇ 4 ಅನ್ನೋದು 2 2 4 ಅಂತ ಆಗುತ್ತೆ. ಸೊ ಇದೆಲ್ಲ 2 3 2 2 2² 2³ ಇವೆಲ್ಲನೂ 24ಕ್ಕೆ ಫ್ಯಾಕ್ಟರ್ಸ್ ಅಂತ. ಸೊ ಇದನ್ನು ಮಲ್ಟಿಪಲ್ ಅಂತ ಕರಿತೀವಿ, ಇದನ್ನೆಲ್ಲ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಒಂದು ಏನಾರು ಒಂದು ಮಲ್ಟಿಪಲ್ ಕೊಟ್ಟರೆ ಆ ಫ್ಯಾಕ್ಟರ್ಸ್ ಕಂಡಿಡೋದನ್ನೇ ಫ್ಯಾಕ್ಟ್ರೈಸೇಷನ್ ಅಂತೀವಿ. ಏನಂತೀವಿ? ಫ್ಯಾಕ್ಟ್ರೈಸೇಷನ್. ಸೊ ಅರ್ಥಮೆಟಿಕ್ನಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ನೋಡಿ, ಇಲ್ಲಿ 12 ಎಲ್ಲ ಬಂದಮೇಲೆ ಕಡೆಯಲ್ಲಿ 2 3 ಅದಷ್ಟೇ ಬಂತು, 2³ ಇಂಟು 3 ಅಂತ ಬಂತು. ಯಾವುದೇ ಒಂದು ನಂಬರ್ನ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಅದನ್ನು ತೋರಿಸಿದ್ದೆ. ಅದಕ್ಕೆ ಜನರಲ್ ರೂಲ್ ಆಫ್ ಅರ್ಥಮೆಟಿಕ್ ಅಂತ. ಹಾಗೆಯೇ ಒಂದು ಟರ್ಮ್ ಅಂತ ಆಲ್ಜಿಬ್ರಾಯಿಕ್ ಟರ್ಮ್ ಬರೆದ್ರೆ ಏನಿರುತ್ತೆ ಹೇಳಿದ್ರಲ್ಲಿ? ಎಲ್ಲ ನ್ಯೂಮರಿಕಲ್ ಕೋಎಫಿಷಿಯೆಂಟು, ಸೈನು, ಮೈನಸ್ ಅಂತ ಬರೆದ್ರೆ -1ಇಂದ ಗುಣಿಸೋದು, ಪ್ಲಸ್ ಅಂದರೆ +1ಇಂದ ಗುಣಿಸೋದು, ಆ ಥರ ಸೈನು ಇರುತ್ತೆ, ನಂಬರ್ ಇರುತ್ತೆ, ಲೆಟರ್ಸು, ಅದ್ರದ್ದು ಪವರ್ಸ್ ಇರುತ್ತೆ. ಇವನ್ನೆಲ್ಲ ಗುಣಿಸ್ದಾಗ ಬರೋದನ್ನು ಟರ್ಮ್ ಅಂತೀವಿ. ಅದೇ ಇಲ್ಲಿ 2ab² + 4ay² ಅಂತ ಬರೆದ್ರೆ ಅವಾಗೇನಾಯ್ತದು? 2 ಟರ್ಮ್ನ ಕೂಡಿದ್ದೀವಿ, ಇನ್ನೊಂದು ಟರ್ಮ್ನ ಏನೋ ಕಳಿಬೋದು, ನನಗೆ ತಲೆ ಕೆಡ್ತು ಅಂದರೆ. ಇವೆಲ್ಲ ಸೇರಿದ್ರೆ ಏನಾಗುತ್ತೆ ಹೇಳಿ? ಇದಕ್ಕೆ ಎಕ್ಸ್ಪ್ರೆಷನ್ ಅಂತೀವಿ. ಈ ಥರ ಎಕ್ಸ್ಪ್ರೆಷನ್ ಸಿಂಪಲ್ ಆಗಿರೋದ್ರದ್ದು ಅವೆಲ್ಲದಕ್ಕೂ ಫ್ಯಾಕ್ಟ್ರೈಸ್ ಮಾಡೋದು ಹೆಂಗೆ ಅಂತ ಫ್ಯಾಕ್ಟ್ರೈಸೇಷನ್ ಪ್ರೊಸೀಜರು ಆನ್ಲೈನ್ ಕ್ಲಾಸ್ನಲ್ಲಿ ತೋರಿಸಿದ್ದೆ. ಇಲ್ಲೂ ಆ ಲೆಕ್ಕ ಬಂದಾಗ ತೋರಿಸ್ತೀನಿ. ಸೊ ಫಸ್ಟು ಇವತ್ತು ಇಷ್ಟು ಕೆಲಸ, ಅರಿಥ್ಮೆಟಿಕ್ಕು ಆಲ್ಜಿಬ್ರಾದ್ರದ್ದು ಡಿವಿಷನ್. ಆ ಡಿವಿಷನ್ ಮಾಡೋದಕ್ಕೆ ಏನೇನು ಬೇಕು ನಮಗೆ? ಇವೆಲ್ಲ ಬೇಕು. ಅಂಕಿಗಳನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಟೇಬಲ್ಸು, ಲಾಂಗ್ ಡಿವಿಷನ್ನು, ಶಾರ್ಟ್ ಡಿವಿಷನ್ನು ಎಲ್ಲ ಬರಬೇಕು. ಅಕ್ಷರಗಳನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಇಂಡೆಕ್ಸ್ ಲಾಸು, ಆ ಫ್ಯಾಕ್ಟ್ರೈಸೇಷನ್ ಹೆಂಗೆ ಅಂತ ಕಂಡುಹಿಡಿಯೋದು, ಇದಷ್ಟು ಬರಬೇಕು.